ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮತ್ತ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಕೊಬ್ಬರಿ ಮಿಠಾಯಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇವಾಗ ಸಾಲಾಗಿ ಹಬ್ಬಗಳು ಸ್ಟಾರ್ಟ್ ಆದವು ಅಂತ ಅಂದರೆ ನಾವು ತೆಂಗಿನಕಾಯಿ ಹೊಡಿತಾನೇ ಇರ್ತೀವಿ. ತುಂಬಾ ತೆಂಗಿನಕಾಯಿ ಹಾಳಾಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ತೆಂಗಿನಕಾಯಿ ವೇಸ್ಟ್ ಮಾಡಿದೆ. ಅದರಿಂದ ತುಂಬಾ ಟೇಸ್ಟಿಯಾಗಿರೋ ಸ್ವೀಟ್ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನೋಡೋಣ ಬನ್ನಿ. ಈ ಕೊಬ್ಬರಿ ಮಿಠಾಯಿಗೆ ಅಳತೆ ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಅಳತೆನ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಆಗೋಷ್ಟು ತೆಂಗಿನಕಾಯಿನ ತೊಗೊಂಡೆ ಈ ಬೌಲಲ್ಲಿ. ಇವಾಗ ಅದ್ರ ಅರ್ಧದಷ್ಟು ಬೆಲ್ಲನ ತುರ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಬೆಲ್ಲನ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಆದರೆ ಒಂದಕ್ಕೆ ಅರ್ಧದಷ್ಟು ಬೆಲ್ಲ ತೊಗೊಂಡ್ರೆ ಪರ್ಫೆಕ್ಟ್ ಮೆಜರ್ಮೆಂಟ್ ಅಂತ ಇರುತ್ತೆ. ಜಾಸ್ತಿ ಸ್ವೀಟು ಆಗೋಲ್ಲ, ಒಂದು ಸ್ವಲ್ಪ ಸಪ್ಪೆನೂ ಹೋಗೋಲ್ಲ, ಕರೆಕ್ಟಾಗಿ ಬರುತ್ತೆ. ಇವಾಗ ನಾನು ಅರ್ಧ ಬೌಲ್ ಆಗೋಷ್ಟು ಬೆಲ್ಲನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ 1 ಸ್ಪೂನ್ ಆಗೋಷ್ಟು ಗಸಗಸೆನ ಡ್ರೈ ರೋಸ್ಟ್ ಮಾಡ್ಕೊತಾಯಿದ್ದೀನಿ. ಇದಕ್ಕೇನು ಜಾಸ್ತಿ ಸಮಯ ತೊಗೊಳ್ಳಲ್ಲ, ಒಂದು 30ರಿಂದ 40 ಸೆಕೆಂಡಲ್ಲಿ ಆಗೋಗ್ಬಿಡುತ್ತೆ. ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊತಾಯಿದ್ದೀನಿ. ಮತ್ತು ಅದೇ ಕಡಾಯಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾವು ತೆಂಗಿನಕಾಯಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬಾರ್ದು. ಒಂದು ಸ್ವಲ್ಪ ತರಿ ಆಗಿದ್ರೇ ನಮ್ಮ ಕೊಬ್ಬರಿ ಮಿಠಾಯಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಪಲ್ಸ್ ಮೂಡಲ್ಲಿ ಒಂದು ಸ್ವಲ್ಪ ಆನ್ ಆಫ್ ಮಾಡಿಕೊಂಡ್ರೆ ಸಾಕು, ತರಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ನೀವು ಇದಕ್ಕಿಂತ ಒಂದು ಸ್ವಲ್ಪ ದಪ್ಪ ಬೇಕು ಅಂತ ಅಂದರೆ ಹಸಿ ಕೊಬ್ಬರಿನ ನೀವು ತುರ್ಕೊಳ್ಬೇಕಾದ್ರೂ ಕೊಬ್ಬರಿ ಮಿಠಾಯಿ ಮಾಡ್ಕೋಬಹುದು. ನಾವಿಲ್ಲಿ ಹಸಿ ತೆಂಗಿನಕಾಯಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಈ ಮಿಠಾಯಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹುರ್ಕೋಬೇಕಾಗುತ್ತೆ. ಇವಾಗ ಎಲ್ಲ ಹಬ್ಬಗಳು ಬರೋಕ್ಕೆ ಸ್ಟಾರ್ಟ್ ಆದವು. ನಾವು ಎಲ್ಲ ಹಬ್ಬಕ್ಕೂ ಮಾಮೂಲಿ ತೆಂಗಿನಕಾಯಿ ಹೊಡಿತಾನೆ ಇರ್ತೀವಿ. ಎಷ್ಟು ಅಂತ ಚಟ್ನಿ ಸಾಂಬಾರಿಗೆಲ್ಲ ಹಾಕ್ಕೊಳ್ಳೋಕ್ಕಾಗುತ್ತೆ, ಒಂದು ಸ್ವಲ್ಪ ಮಿಕ್ಕುತ್ತೆ. ಸೊ ಮಿಕ್ಕಿರೋ ತೆಂಗಿನಕಾಯಿಲಿ ಈ ಥರ ಮಿಸ್ ಮಾಡದೆ ನೀವು ಒಂದ್ಸಲ ಸ್ವೀಟ್ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟ್ ಟೈಮು ನೀವು ಮಿಕ್ಕಿರೋ ತೆಂಗಿನಕಾಯಿಂದ ಮಾಡ್ಕೊಳ್ಳಲ್ಲ, ಬೇಕು ಅಂತಲೇ ಸ್ವೀಟ್ ಮಾಡ್ಸೋಕ್ಕಂತಲೇ ತೆಂಗಿನಕಾಯಿ ತರಿಸ್ಕೊಂಡು ಮಾಡ್ತೀರಾ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅಂದರೆ ಗಮ್ ಅಂತ ಸ್ಮೆಲ್ ಬರುತ್ತೆ ಚೆನ್ನಾಗಿ ಒಂದ್ಸಲ ಫ್ರೈ ಆದಮೇಲೆ. ಹಾಗೆ ಒಂದು ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ. ಮತ್ತು ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ನೀವು ಈ ಕೊಬ್ಬರಿ ಮಿಠಾಯಿನ ಡೆಸಿಕೇಟೆಡ್ ಕೊಕೊನೆಟಿಂದನೂ ಮಾಡ್ಕೋಬೋದು. ಅದನ್ನು ಫ್ರೈ ಮಾಡೋಕ್ಕೆ ಕಡಿಮೆ ಸಮಯ ತಗೊಳ್ಳುತ್ತೆ. ಅದು ಕ್ವಿಕ್ ರೆಸಿಪಿ ಅಂತಲೂ ಹೇಳ್ಬೋದು, ಬೇಗ ಆಗಿಬಿಡುತ್ತೆ. ಇವಾಗ ನಾವು ಒಂದು ಕಡೆ ಕೊಬ್ಬರಿ ಹುರ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಕಡೆ ಬೆಲ್ಲನ ಪಾಕ ಅಲ್ಲ, ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಇದಕ್ಕೇನು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಕರಗಿದ್ರೆ ಸಾಕು. ನಾವು ಬೆಲ್ಲ ಹಾಗೆ ಹಾಕ್ಕೊಂಡ್ರೆ ಅದರಲ್ಲಿರೋ ಕಸ ಕಡ್ಡಿ ಎಲ್ಲ ಹಾಗೆ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಪಾಕ ಮಾಡಿಕೊಂಡು ಶೋಧಿಸ್ಕೊಂಡು ಸೇರಿಸ್ಕೊಂಡ್ರೆ ಅದರಲ್ಲಿರೋ ಕಸ ಕಡ್ಡಿ ಎಲ್ಲ ನಾವು ಆರಾಮಾಗಿ ತೆಗಿಬೋದು. ಇಲ್ಲಿ ನಾನು ಅರ್ಧ ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ನಲ್ಲ, ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು, ಯಾಕಂದರೆ ನಾವು ಮಿಠಾಯಿ ಮತ್ತು ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ. ಕಡಿಮೆ ನೀರು ಹಾಕ್ಕೊಂಡ್ರೆ ನಮ್ಮ ಮಿಠಾಯಿ ಬೇಗನೆ ಆಗಿಬಿಡುತ್ತೆ. ಇವಾಗ ನೋಡ್ಬೋದು ನೀವು, ಬೆಲ್ಲ ಕಂಪ್ಲೀಟಾಗಿ ಕರಗಿದೆ. ಇವಾಗ ಈ ಬೆಲ್ಲನ ಫ್ರೈ ಮಾಡ್ಕೊತಾ ಇರೋ ಕೊಬ್ಬರಿಗೆ ಶೋಧಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನ ಸೇರಿಸ್ಕೊಂಡು ಮತ್ತೆ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಬೆಲ್ಲ ಕರಗಿಸ್ಕೊಳ್ಳೋವಾಗ ಕಡಿಮೆ ನೀರು ಹಾಕಿದರೆ ನಮ್ಮ ಮಿಠಾಯಿ ಬೇಗನೆ ಆಗಿಬಿಡುತ್ತೆ. ಜಾಸ್ತಿ ನೀರು ಹಾಕಿದರೆ ಇವಾಗ ನಾವು ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ನಾನು ಕಡಿಮೆ ನೀರು ಹಾಕಿದ್ದೀನಿ, ಅದಕ್ಕೆ ಆಲ್ಮೋಸ್ಟ್ ಇವಾಗ ಗಟ್ಟಿ ಆಗ್ತಾ ಬಂದಿದೆ. ಇದು ಹಾಕಿದ ತಕ್ಷಣವೇ ಇವಾಗ ಒಂದು 5 ನಿಮಿಷ ಹೀಗೆ ಕೈ ಬಿಡ್ದೇ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಂಡಿರಬೇಕಾಗುತ್ತೆ. ಇಲ್ಲ ಅಂತಂದರೆ ಇದು ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮಿಠಾಯಿ. ಮತ್ತು ಇವಾಗ ನಾನು ಒಂದು 3ರಿಂದ 4 ಆಗೋಷ್ಟು ಏಲಕ್ಕಿನ ಜಜ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಕೊಬ್ಬರಿ ಮಿಠಾಯಿಗೆ ಚೆನ್ನಾಗಿ ಬೈಂಡಿಂಗ್ ಬರಬೇಕು ಮತ್ತು ಕ್ರೀಮಿ ಆಗಿರಬೇಕು ಅಂತ ಅಂದರೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಕಂಡೆನ್ಸ್ ಮಿಲ್ಕು ಸಹ ಸೇರಿಸ್ಕೋಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಸೇರಿಸ್ಕೋಬೋದು, ಆಪ್ಷನಲ್ಲು. ನನ್ನ ಹತ್ರ ಮಿಲ್ಕ್ ಪೌಡರ್ ಇರಲಿಲ್ಲ, ಸೊ ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ನ ಸೇರಿಸ್ಕೊತೀನಿ 2ರಿಂದ 3 ಸ್ಪೂನ್ ಆಗೋಷ್ಟು. ಈ ಕಂಡೆನ್ಸ್ ಮಿಲ್ಕು ಆಚೆಯಿಂದ ತಂದಿರೋದಲ್ಲ, ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರೋದು. ನಾನು ಒಂದು ಸಲ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೆ. ತುಂಬಾ ಆರಾಮಾಗಿ ನಾವು ಕಂಡೆನ್ಸ್ ಮಿಲ್ಕ್ನ ಮನೇಲೇ ಮಾಡ್ಕೋಬಹುದು, ಬರೀ 28 ರುಪೀಸಲ್ಲಿ ಅಂತ. ಅದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಸೇಮ್ ಆಚೆಗಡೆ ತರ್ತೀವಲ್ಲ ಅದೇ ಥರ ಆಗುತ್ತೆ.
ಇವಾಗ ಎಲ್ಲನೂ ಸೇರಿಸ್ಕೊಂಡಾದಮೇಲೆ ಮತ್ತೆ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಇದನ್ನು ಹೀಗೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಅಂದರೆ ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು. ತುಂಬಾ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಹಬ್ಬಗಳು ಬರೋಕ್ಕೂ ಸ್ಟಾರ್ಟ್ ಆಗಿದೆ, ದಸರಾ, ದೀಪಾವಳಿ. ಆವಾಗೆಲ್ಲ ಈ ಥರ ಸ್ವೀಟನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಮ್ಮ ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ಇವಾಗ ನೋಡ್ಬೋದು ನೀವು, ಸ್ವೀಟು ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬಂದಿದೆ. ಇನ್ನೊಂದು ಸ್ವಲ್ಪ ಗಟ್ಟಿ ಆದರೆ ಸಾಕು. ನಾನಿವಾಗ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ರೆಡಿ ಆಗಿರೋ ಮಿಶ್ರಣದಿಂದ ನೀವು ಉಂಡೆ ಬೇಕಾದರೂ ಕಟ್ಕೋಬಹುದು ಅಥವಾ ಸ್ವೀಟ್ ಬೇಕಾದರೂ ಈ ಸ್ಕ್ವೇರ್ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬಹುದು. ನಾನಿವಾಗ ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ ಸ್ವೀಟ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ನಾನು ಒಂದು ತಟ್ಟೆಗೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಸವರ್ಕೊತಾ ಇದ್ದೀನಿ. ಇವಾಗ ರೆಡಿ ಆಗಿರೋ ಮಿಶ್ರಣನ ಕಂಪ್ಲೀಟಾಗಿ ಇದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಮಿಶ್ರಣನ ಕಂಪ್ಲೀಟಾಗಿ ತಟ್ಟೆಗೆ ಸೆಟ್ ಮಾಡ್ಕೊಂಡಾದಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಕಲ್ಲಂಗಡಿ ಬೀಜ ಮತ್ತು ಪಿಸ್ತಾನ ಕಟ್ ಮಾಡ್ಕೊಂಡು ಹಾಕೋತೀನಿ. ಮತ್ತು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಗಸಗಸೆನ ಇದಕ್ಕೆ ಸೇರಿಸ್ಕೊಂಡು ಇನ್ನೊಂದು ಸಲ ಎಲ್ಲನೂ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು 1.5 ಇಲ್ಲಾಂದರೆ 2 ಗಂಟೆ ಇದನ್ನು ಸೆಟ್ ಆಗಿಬಿಡ್ಬೇಕಾಗುತ್ತೆ. ಮತ್ತು ನಾವು ಇದನ್ನು ಒಂದು ಸಲ ಈಗ ಬಿಸಿ ಇರುವಾಗಲೇ ಒಂದು ಸಲ ಕಟ್ ಮಾಡಿಬಿಡಬೇಕು. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಬಿಡ್ಬೇಕು. ಅದಾದಮೇಲೆ ಇದನ್ನು 1 2 ಅವರ್ ರೆಸ್ಟಲ್ಲಿ ಬಿಟ್ಟಿದ್ದೆ. ಇವಾಗ ಇನ್ನೊಂದು ಸಲ ಅದ್ರ ಮೇಲೇ ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ಕಂಪ್ಲೀಟಾಗಿ ಆರಿದ ಮೇಲೆ ಅಂದರೆ ಅದು ಚೆನ್ನಾಗಿ ಕಟ್ ಆಗಲ್ಲ. ಅದಕ್ಕೋಸ್ಕರ ಮೊದಲೇ ಒಂದು ಸಲ ಕಟ್ ಮಾಡಿಟ್ಟಿದ್ದೆ ನಾನು. ಇವಾಗ ಇನ್ನೊಂದು ಸಲ ಅದಕ್ಕೆ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದೊಂದೇ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿರೋ ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ ಅಂತ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.